ವಿಶೇಷವಾಗಿ ಅಡಿಷನಲ್ ಯಾವುದೇ ಸೌಲಭ್ಯವನ್ನು ಸರ್ಕಾರದಿಂದ ಕೇಳಬಾರದು ಅಂತ ತಗೊಳ್ಳಿ ನೀವು, ಏನೂ ತೊಂದರೆ ಇಲ್ಲ. ನಾವು ಹೇಳಿ ಸರಿ ಇದೆ. ಡಿಸ್ಕಷನ್ ಆನ್ ದಟ್. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ 5-6 ಶಾಲೆ ಎಲ್ಲರಿಗೂ ಬೇರೆ ಬೇರೆ ಅಭಿಪ್ರಾಯ ಇದೆ. ಇದಕ್ಕೊಂದು ಚರ್ಚೆ ದಯವಿಟ್ಟು ಪಡಿಸ್ತೇನೆ. ನೀವು ಅಧಿಕಾರಿಗಳು ಹೇಳ್ದಂಗೆ ನೀವು ಕೇಳಬೇಡಿ ಇದ್ರ ಬಗ್ಗೆ. ಅಧಿಕಾರ ದೂರಬೇಡಿ. ಮಾಡಿದ್ದ ಅಧಿಕಾರಿಗಳು ನಾನು ಕಳೆದ 5-6 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ IAS ಅಧಿಕಾರಿಗಳಿದ್ದಾರೆ, 200 ಮಕ್ಕಳಿದ್ರೆ CPED ಟೀಚರ್ ಕೊಡ್ತೀನಿ ಅಂತಾರೆ. ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ಲಿಕ್ಕೆ ಮಲೆನಾಡಿನಲ್ಲಿ ಒಂದು ತಾಲೂಕು ಒಬ್ಬ ಇಲ್ಲ, ಒಬ್ಬ ಇಲ್ಲ. ಯಾಕಂದ್ರೆ 200 ಮಕ್ಕಳು ಇರ್ಬೇಕಂತ. 200 ಮಕ್ಕಳಿರೋ ಶಾಲೆ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಇಲ್ಲ. ನಿಮ್ಗೆ ಇದು ಯಾವ ತರದ ಅಧಿಕಾರಿಗಳ ಈ ಸೂತ್ರ ಇದು? ಈಗ ಅವ್ರ ಮಕ್ಕಳನ್ನ ಕಳಿಸ್ಲಿಕ್ಕೆ ಹೇಳಿ ನಮ್ಮ ಶಾಲೆ. ನಾನು ಊಟ ಹಾಕಿಸ್ತೀನಿ ಸರ್, ಒಳ್ಳೆ ಊಟ ಹಾಕಿಸ್ತೀನಿ. ಈ KS IAS ಅಧಿಕಾರಿಗಳ ಮಕ್ಕಳಿಗೆ ನಾನು ಕೊಡಿಸ್ತೀನಿ, ಕೊಡಿಸ್ತಾ ಅವನು ನಮ್ಮ ಶಾಲೆಯಲ್ಲಿ ಕಳಿಸ್ಲಿಕ್ಕೆ ಹೇಳಿ ಅವ್ರ ಮಕ್ಕಳು. ಸದಸ್ಯರೇ, ನಾವು ಚರ್ಚೆ ಮಾಡೋದು ಸುಮ್ಮನೆ ನಯನ ಮೊಟ್ಟಮ್ಮ